ಮಹಾರಾಷ್ಟ್ರದ ಬದಲಾಪುರದಲ್ಲಿ ಎಳೆ ಕಂದಮ್ಮಗಳ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯದ ವಿಚಾರದಲ್ಲಿ ಶಾಲಾ ಆಡಳಿತ ಮಂಡಳಿ ಮತ್ತು ಪೊಲೀಸರು ನಡೆದುಕೊಂಡ ರೀತಿ ಇನ್ನೂ ಕ್ರೂರ. ತಮ್ಮ ಮಕ್ಕಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ದೂರು ಹೇಳೋಕೆ ಠಾಣೆಗೆ ಹೋದ ಪೋಷಕರನ್ನ 11 ಗಂಟೆಗೂ ಹೆಚ್ಚು ಸಮಯ ಕಾಯಿಸಲಾಗಿದೆ ಅಂತಾದ್ರೆ ಅದೆಂಥ ಪೊಲೀಸ್ ವ್ಯವಸ್ಥೆ ಇರಬೇಕು? ಪೊಲೀಸರೇ ಉಳ್ಳವರ ಮಾತನ್ನ ಕೇಳ್ಕೊಂಡು ಬಿದ್ದಿರ್ತಾರೆ ಅಂತಾದ್ರೆ ಅವರಿಂದ ರಕ್ಷಣೆ ಸಿಗತ್ತೆ, ನ್ಯಾಯ ಸಿಗತ್ತೆ ಅಂತ ನಂಬೋದಕ್ಕೆ ಹೇಗೆ ಸಾಧ್ಯ? ಪಶ್ಚಿಮ ಬಂಗಾಳದಲ್ಲಿನ ಘಟನೆ ವಿರುದ್ಧದ ಪ್ರತಿಭಟನೆಯ ಮುಂದಾಳುವಿನಂತೆ ವರ್ತಿಸ್ತಾ ಇರುವ ಬಿಜೆಪಿ ತನ್ನದೇ ಸರ್ಕಾರವಿರುವ ರಾಜ್ಯದಲ್ಲಿನ ಈ ಹೇಯ ಮತ್ತು ಕರಾಳ ಘಟನೆಯ ವಿರುದ್ಧ ದನಿ ಎತ್ತುವಲ್ಲಿ ಯಾಕೆ ಹಿಂದಿದೆ? ಈ ಪ್ರಕರಣದ ವಿರುದ್ಧ ಪ್ರತಿಭಟನೆ ನಡೆಯುವುದನ್ನೂ ರಾಜಕೀಯ ದುರುದ್ದೇಶ ಅಂತ ಮಹಾರಾಷ್ಟ್ರ ಸರ್ಕಾರದ ಮಂದಿ ಆರೋಪ ಮಾಡ್ತಾರೆ ಅಂತಾದ್ರೆ ಇದೆಂಥ ಹೊಲಸು ರಾಜಕೀಯ? ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ದೇಶಾದ್ಯಂತ ಸುದ್ದಿಯಾಗಿರುವ ಹೊತ್ತಿನಲ್ಲೇ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಬದಲಾಪುರದ ಶಾಲೆಯೊಂದರ ನರ್ಸರಿ ವಿಭಾಗದಲ್ಲಿ ಕಲಿತಾ ಇರುವ 2 ಮಕ್ಕಳ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಮಹಾರಾಷ್ಟ್ರದಲ್ಲಿ ಗದ್ದಲ ಎಬ್ಬಿಸ್ತಾ ಇದೆ. ಈ ದೌರ್ಜನ್ಯದ ವಿರುದ್ಧ ಸೋಮವಾರ ಬದಲಾಪುರ ಶಾಲಾ ಮುಂಭಾಗದಲ್ಲಿ ಆರಂಭಗೊಂಡ ಪ್ರತಿಭಟನೆ ಬೇರೆ ಬೇರೆ ರೂಪಗಳನ್ನ ಪಡಿತಾ ಇದೀಗ ಇಡೀ ಮಹಾರಾಷ್ಟ್ರವನ್ನ ಸುಡುವ ಮಟ್ಟಕ್ಕೆ ಬಂದು ತಲುಪಿದೆ. ಮಂಗಳವಾರ ಸ್ಥಳೀಯ ರೈಲು ನಿಲ್ದಾಣದಲ್ಲಿ ನಡೆದ ಪ್ರತಿಭಟನೆ ಅಂತಿಮವಾಗಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವಿನ ಘರ್ಷಣೆಯಲ್ಲಿ ಮುಕ್ತಾಯ ಆಯಿತು. ಈ ಪ್ರತಿಭಟನೆ ಸಂದರ್ಭದಲ್ಲಿ 25 ಪೊಲೀಸರು ಗಾಯಗೊಂಡಿದ್ದಾರೆ ಅಂತ ಸರ್ಕಾರಿ ಮೂಲಗಳು ಹೇಳ್ತಿವೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಿದ 70ಕ್ಕೂ ಹೆಚ್ಚಿನ ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಭಟನೆ ಇದೀಗ ರಾಜಕೀಯ ರೂಪ ಪಡೆದಿದೆ. ಶಿವಸೇನೆ, ಎನ್ಸಿಪಿ, ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದಾರೆ. ಆಗಸ್ಟ್ 24 ಶನಿವಾರ ಅಂದ್ರೆ ಇವತ್ತು ಮಹಾವಿಕಾಸ್ ಅಗಾಡಿ ಮಹಾರಾಷ್ಟ್ರ ಬಂದ್ಗೆ ಕರೆ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ದೌರ್ಜನ್ಯದ ಮುಂದಾಳತ್ವವನ್ನು ವಹಿಸಿರುವ ಬಿಜೆಪಿ ಮಹಾರಾಷ್ಟ್ರದ ಪ್ರಕರಣಕ್ಕೆ ಮಾತ್ರ ಬೆನ್ನು ತಿರುಗಿಸಿದೆ. ಪ್ರತಿಭಟನೆಯ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಅಂತ ಹೇಳಿರುವ ರಾಜ್ಯದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ವಿರೋಧ ಪಕ್ಷಗಳು ಘಟನೆಗೆ ರಾಜಕೀಯ ಬಣ್ಣ ಬಳಿಯೋಕೆ ಮುಂದಾಗಿದೆ ಅಂತ ಆರೋಪಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಬದಲಾಪುರ ಘಟನೆ ಹಿಂದೆ ರಾಜಕೀಯ ಕೈವಾಡ ಇದೆ ಅಂತ ಭಾವಿಸೋರು ಒಂದೋ ತಲೆ ಸರಿ ಇಲ್ಲದವರು ಅಥವಾ ಪಾತಕಿಗಳನ್ನ ಬೆಂಬಲಿಸೋರು ಅಂತ ಶಿವಸೇನೆ ಮುಖಂಡ ಉದ್ಧವ್ ಠಾಕ್ರೆ ಕಿಡಿಕಾರಿದ್ದಾರೆ. ಶನಿವಾರ ನಡೆಯಲಿರುವ ಬಂದ್ ಬದಲಾಪುರದಲ್ಲಿ ನಡೆದ ಕೃತ್ಯವನ್ನ ವಿರೋಧಿಸಿ ಮಾತ್ರವಲ್ಲ, ಮಹಾರಾಷ್ಟ್ರದಲ್ಲಿ ಹೆಚ್ಚುತ್ತಿರುವ ಮಹಿಳಾ ದೌರ್ಜನ್ಯದ ವಿರುದ್ಧ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಎನ್ಸಿಪಿ ಮುಖಂಡ ಶರದ್ ಪವಾರ್ ಸ್ಪಷ್ಟಪಡಿಸಿದ್ದಾರೆ. ಬದಲಾಪುರದಲ್ಲಿ ನಡೆದಿರೋದು ಈ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿದಿನ ನಡೀತಿದೆ. ಆದರೆ ಇದು ಬೆಳಕಿಗೆ ಬರದಂತೆ ವ್ಯವಸ್ಥೆನೇ ಮುಚ್ಚಿಡ್ತಾ ಬರ್ತಾ ಇದೆ. ಬದಲಾಪುರದಲ್ಲೂ ಇದೇ ಪ್ರಯತ್ನ ನಡೆಯಿತು. ಇಲ್ಲಿನ ನರ್ಸರಿ ಶಾಲೆಯಲ್ಲಿ ಕಲಿತಿರುವ 3 ಮತ್ತು 4 ವರ್ಷದ 2 ಹೆಣ್ಣು ಮಕ್ಕಳ ಮೇಲೆ ಶಾಲಾ ಜವಾನ ಶೌಚಾಲಯದಲ್ಲಿ ಅನುಚಿತವಾಗಿ ವರ್ತಿಸಿದ್ದಾನೆ. ಪೋಷಕರು ಹೇಳುವಂತೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಪೋಷಕರ ಗಮನಕ್ಕೆ ಬಂದಾಕ್ಷಣ ಅವರು ಶಾಲೆಯನ್ನ ಸಂಪರ್ಕ ಮಾಡಿದ್ದಾರೆ. ಶಾಲಾ ಆಡಳಿತ ಮಂಡಳಿ ತಕ್ಷಣ ಸ್ಪಂದಿಸಿ ಜವಾನನ ವಿರುದ್ಧ ಪೊಲೀಸ್ ದೂರು ನೀಡಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ವೇನೋ? ಎಳೆ ಕಂದಮ್ಮಗಳಿಗೆ ಪ್ರಕರಣವನ್ನ ವಿವರಿಸುವ ಶಕ್ತಿ ಇಲ್ಲದೆ ಇರೋದನ್ನ ಬಳಸಿಕೊಂಡು ಪ್ರಾಂಶುಪಾಲರು ಪ್ರಕರಣವನ್ನ ಮುಚ್ಚಾಕೋಕೆ ಯತ್ನಿಸಿದ್ರು. 2 ಮಕ್ಕಳ ಭವಿಷ್ಯಕ್ಕಿಂತ ತಮ್ಮ ಶಾಲೆಯ ವರ್ಚಸ್ಸು, ಭವಿಷ್ಯ ಅವರಿಗೆ ಮುಖ್ಯ ಆಗಿತ್ತು. ಪ್ರತಿಭಟನೆ ತೀವ್ರವಾದ ಬಳಿಕವಷ್ಟೇ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿತ್ತು. ಈ ಪ್ರಕರಣದಲ್ಲಿ ಶಾಲೆ, ಪೊಲೀಸ್ ಇಲಾಖೆ ಎರಡೂ ತಪ್ಪಿಸಗಿವೆ. ಮುಖ್ಯವಾಗಿ ಆಡಳಿತ ಮಂಡಳಿನೇ ಸ್ವಯಂ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಕ್ರಮ ತೆಗೆದುಕೊಳ್ಳುವ ಬದಲು ಪ್ರಕರಣ ನಡೆದೇ ಇಲ್ಲ ಅನ್ನುವಂತೆ ವರ್ತಿಸಿತು. ಎರಡನೇದಾಗಿ ಪೊಲೀಸರು ಕೂಡ ಪ್ರಕರಣವನ್ನ ನಿರ್ಲಕ್ಷ್ಯ ಮಾಡಿದ್ರು. ಎಳೆಯ ಮಕ್ಕಳ ಮೇಲೆ ಇಂತಹ ದೌರ್ಜನ್ಯಗಳು ನಡೆದಿದೆ ಅನ್ನೋ ಆರೋಪ ಕೇಳಿಬಂದಾಗ ವ್ಯವಸ್ಥೆ ಅದನ್ನು ನಿಭಾಯಿಸುವ ರೀತಿಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋದು ಅತ್ಯಗತ್ಯವಾಗಿದೆ. ಮಹಾರಾಷ್ಟ್ರ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮುಖ್ಯಸ್ಥೆ ಪ್ರಕಾರ ಶಾಲೆಯ ಆಡಳಿತ ಮಂಡಳಿಯವರು ಲೈಂಗಿಕ ದೌರ್ಜನ್ಯವನ್ನ ಮುಚ್ಚಾಕೋಕೆ ಯತ್ನಿಸ್ತಾ ಇದ್ರು. ಹೆತ್ತವರಿಗೆ ಉಡಾಫೆಯ ಉತ್ತರವನ್ನ ನೀಡಿದ್ರು. ಆರೋಪಿಯ ವಿರುದ್ಧ ಪ್ರಕರಣ ದಾಖಲಿಸೋಕೆ ಹಿಂದೇಟು ಹಾಕಿದ್ರು. ಮಗುವಿನ ಮೇಲೆ ಹೊರಗಿನವರು ಯಾರೋ ಹಲ್ಲೆ ನಡೆಸಿರಬಹುದು ಅಂತ ತಮ್ಮ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳೋಕೆ ಯತ್ನಿಸಿದ್ರು. ಬದಲಾಪುರ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಿಸುವ ಮೊದಲು ಸಂತ್ರಸ್ತರ ಹೆತ್ತವರನ್ನ ಸುಮಾರು 11 ಗಂಟೆ ಕಾಯಿಸಲಾಗಿದೆ ಅಂತ ಮುಖ್ಯಸ್ಥೆ ಆರೋಪಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿ ಮತ್ತು ಪೊಲೀಸರ ನಿರ್ಲಕ್ಷ್ಯದಿಂದ ರೋಸಿ ಹೋದ ಹೆತ್ತವರು ಮತ್ತು ಸ್ಥಳೀಯರು ಮಂಗಳವಾರ ನ್ಯಾಯಕ್ಕಾಗಿ ರಸ್ತೆ ತಡೆ, ರೈಲು ತಡೆಗಳನ್ನ ಮಾಡಬೇಕಾಯಿತು. ಇದು ಅಂತಿಮವಾಗಿ ಹಿಂಸಾಚಾರಕ್ಕೆ ಕಾರಣ ಆಯಿತು. ಇದೀಗ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಚರ್ಚೆಯ ವಿಷಯವಾಗಿದೆ. ರಾಜ್ಯದ ಹಿರಿಯ ರಾಜಕೀಯ ನಾಯಕರ ಕೈಗೆ ಪ್ರತಿಭಟನೆಯ ಧ್ವಜ ಹಸ್ತಾಂತರವಾಗಿದೆ. ಎಳೆಯ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯಗಳನ್ನ ಭಾರತ ಇನ್ನೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ವಿಶ್ವಸಂಸ್ಥೆಯ ವರದಿ ಹೇಳ್ತಾ ಇದೆ. ದೌರ್ಜನ್ಯಕ್ಕೊಳಗಾಗುವ ಬಹುತೇಕ ಮಕ್ಕಳಿಗೆ ತಮ್ಮ ಮೇಲೆ ನಡೀತಿರುವುದು ದೌರ್ಜನ್ಯ ಅಂತ ಅರಿವು ಕೂಡ ಇರೋದಿಲ್ಲ. ಹೆಚ್ಚಿನ ದೌರ್ಜನ್ಯಗಳು ನಡೀತಿರೋದು ಮನೆ ಒಳಗೆ, ಅದರಲ್ಲೂ ತಮ್ಮದೇ ಸಂಬಂಧಿಕರಿಂದ. ಇದರಾಚೆಗೆ ಶಾಲೆಯಲ್ಲಿ ಮಕ್ಕಳು ಶಿಕ್ಷಕರಿಂದ ಇಂತಹ ದೌರ್ಜನ್ಯಗಳನ್ನ ಎದುರಿಸಬೇಕಾಗತ್ತೆ. ಆದರೆ ಅದರ ವಿರುದ್ಧ ದೂರು ನೀಡುವ ಸ್ವಾತಂತ್ರ್ಯ, ಅವಕಾಶವೇ ಮಕ್ಕಳಿಗಿಲ್ಲ. ಒಂದ್ ವೇಳೆ ದೂರನ್ನ ನೀಡಿದ್ದೇ ಆದಲ್ಲಿ ಮಕ್ಕಳನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ. ಜೊತೆಗೆ ಪೋಷಕರು ಮಕ್ಕಳ ಬಾಯಿ ಮುಚ್ಚಿಸಿ ಪ್ರಕರಣ ಬೆಳಕಿಗೆ ಬರದಂತೆ ತಡೀತಾರೆ. ಶಾಲೆಗಳಲ್ಲಿ ನಡೆಯುವ ಇಂತಹ ದೌರ್ಜನ್ಯಗಳ ಬಗ್ಗೆ ದೂರು ಬಂದ್ರೆ ಆಡಳಿತ ಸಂಸ್ಥೆನೂ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ತಮ್ಮ ಸಿಬ್ಬಂದಿಯಿಂದ ಅಪರಾಧಗಳು ಘಟಿಸಿದಾಗ ಶಾಲೆಯ ವರ್ಚಸ್ಸನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಆರೋಪಿಗಳ ಪರವಾಗಿ ನಿಂತುಕೊಳ್ತಾರೆ.
ಸರ್ಕಾರಿ ಆಯೋಗ ನಡೆಸಿದ ಸಮೀಕ್ಷೆಯೊಂದರಲ್ಲಿ ಈ ದೇಶದ 53%ಕ್ಕಿಂತ ಹೆಚ್ಚಿನ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಅನುಭವಿಸಿದ್ದಾರೆ ಅನ್ನೋದು ಬಹಿರಂಗ ಆಗಿದೆ. ಎನ್ಸಿಆರ್ಬಿ ಅಂಕಿಅಂಶಗಳ ಪ್ರಕಾರ ಲೈಂಗಿಕ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂತೆ ವರದಿಯಾಗೋದು 65.6% ಮಾತ್ರ. ಉಳಿದ ಅಪರಾಧಗಳನ್ನ ಅನಧಿಕೃತವಾಗಿ ಮಾತ್ರ ಹಂಚಿಕೊಳ್ಳೋಕೆ ಪೋಷಕರು ಸಿದ್ಧರಿರ್ತಾರೆ. ಭಾರತದಲ್ಲಿ 90% ಮಕ್ಕಳ ಮೇಲಿನ ದೌರ್ಜನ್ಯಗಳು ನಡೆಯೋದು ಮನೆಯಲ್ಲಿ ಅನ್ನೋದನ್ನ ವಿಶ್ವಸಂಸ್ಥೆಯ ಸಮೀಕ್ಷೆ ಹೇಳುತ್ತೆ. ಭಾರತದಲ್ಲಿ ಪ್ರತಿ ಇಬ್ಬರಲ್ಲಿ ಒಬ್ರು 18 ವರ್ಷದ ಒಳಗೆ ಒಂದಲ್ಲ ಒಂದು ರೀತಿಯ ಲೈಂಗಿಕ ಕಿರುಕುಳವನ್ನ ಎದುರಿಸ್ತಾರೆ. ಲಾಕ್ಡೌನ್ ಆರಂಭಿಕ 15 ದಿನಗಳಲ್ಲಿ ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಸಹಭಾಗಿತ್ವದ ಚೈಲ್ಡ್ ಲೈನ್ ಬೇರೆ ಬೇರೆ ಸಮಸ್ಯೆಗಳಿಗಾಗಿ 3.07 ಲಕ್ಷ ಕರೆಗಳನ್ನು ಸ್ವೀಕರಿಸಿತ್ತು. ಇವುಗಳಲ್ಲಿ 92,105 ಕರೆಗಳು ಮಕ್ಕಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಿದ್ದಾಗಿತ್ತು ಅನ್ನೋದನ್ನ ಅಂಕಿಅಂಶಗಳು ಬಹಿರಂಗಪಡಿಸಿವೆ. ಲಾಕ್ಡೌನ್ ಸಂದರ್ಭಗಳಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯಗಳು 50% ಏರಿಕೆ ಕಂಡಿತ್ತು ಅನ್ನೋದನ್ನ ಚೈಲ್ಡ್ ಲೈನ್ ಉಲ್ಲೇಖ ಮಾಡಿತ್ತು. ಬಾಲ್ಯ ಒಬ್ಬ ವ್ಯಕ್ತಿಯ ಒಟ್ಟು ವ್ಯಕ್ತಿತ್ವವನ್ನ ನಿರ್ಮಿಸುತ್ತೆ. ಬಾಲ್ಯ ಒಡೆದ್ರೆ ವ್ಯಕ್ತಿತ್ವವೇ ಒಡೆದು ಹೋಗುತ್ತೆ. ಈ ಕಾರಣದಿಂದ ಬದಲಾಪುರ ಪ್ರತಿಭಟನೆ ನಮ್ಮ ಮಕ್ಕಳ ಬದುಕಿನ ಸಕಾರಾತ್ಮಕ ಬದಲಾವಣೆಗೆ ಒಂದು ನೆಪ ಆಗಬೇಕು. ಈ ಪ್ರತಿಭಟನೆ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಮಕ್ಕಳ ಹಕ್ಕುಗಳ ಕುರಿತಂತೆ ಜಾಗೃತಿ ಮೂಡಿಸುವಂತಾಗಬೇಕು. ಮಕ್ಕಳ ಹಕ್ಕುಗಳಿಗಾಗಿ ಕಾನೂನು ಮತ್ತಷ್ಟು ಬಿಗಿಯಾಗಬೇಕು. ಮಕ್ಕಳ ಮೇಲೆ ನಡೆಯುವ ಯಾವುದೇ ದೌರ್ಜನ್ಯಗಳ ಬಗ್ಗೆ ಉಡಾಫೆಯಾಗಿ ವರ್ತಿಸುವ ಶಾಲೆ ಕಾಲೇಜುಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತಾಗಬೇಕು. ನರ್ಸರಿ, ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಶಾಲೆಗಳಲ್ಲಿ ಕಲಿಯುವ ಮಕ್ಕಳ ಅಂಕಪಟ್ಟಿಯ ಬಗ್ಗೆ ಮಾತ್ರವಲ್ಲ, ಅವರ ಒಳಗಿನ ಇನ್ನಿತರ ಮಾತುಗಳನ್ನೂ ಕೇಳಿಸಿಕೊಳ್ಳುವ ಸೂಕ್ಷ್ಮತೆಯನ್ನ ಪೋಷಕರು ಬೆಳೆಸಿಕೊಳ್ಳೋದು ಇಂದಿನ ಅಗತ್ಯವಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.